ಎಲ್ಲ ಒಂದು SLC ವಿದ್ಯಾರ್ಥಿಗಳಿಗೆ ಟ್ರೂ ಸಿಕ್ ಅಫಿಷಿಯಲ್ ಚಾನಲ್ಗೆ ಸ್ವಾಗತ. ನಾನು ಚೇತನ್ ಸಿಕೆ. ಇವತ್ತಿನ ಈ ವಿಡಿಯೋದಲ್ಲಿ ನಿಮಗೆ SLC ಫಾರ್ಮೇಟಿವ್ ಅಸೆಸ್ಮೆಂಟ್ 4ಗೆ ಅಂದರೆ FA4 ಎಕ್ಸಾಮ್ಗೆ ಇಂಗ್ಲೀಷ್ ವಿಷಯದ ಒಂದು ಪ್ರಶ್ನೆ ಪತ್ರಿಕೆ ಉತ್ತರ ಸಹಿತ ನೋಡೋಣ. ಈ ಒಂದು ಕ್ವಶನ್ ಪೇಪರು ನೇಮ್ ಒಂದು FA4 ಎಕ್ಸಾಮ್ಗೆ ತುಂಬಾ ಇಂಪಾರ್ಟೆಂಟು. ಯಾಕಂದರೆ ಇಲ್ಲಿ ಯಾವ ಒಂದು ಪ್ಯಾಟರ್ನ್ ಕೊಟ್ಟಿದ್ದಾರೆ ಅದೇ ಪ್ಯಾಟರ್ನಲ್ಲಿ ನೇಮ್ ಒಂದು FA4 ಎಕ್ಸಾಮ್ ಇರ್ತದೆ. ಜೊತೆಗೆ ಕೆಲವೊಂದು ಕ್ವಶನ್ಗಳು ರಿಪೀಟ್ ಆಗ್ತವೆ. ರಿಪೀಟ್ ಆಗ್ಬೋದು, ಚೆನ್ನಾಗಿ ನೋಡ್ಕೊಳ್ಳಿ. FA4 ಎಕ್ಸಾಮ್ ಒಟ್ಟಿನಲ್ಲಿ ತುಂಬಾ ಹೆಲ್ಪ್ಫುಲ್ ಆಗ್ತದೆ. ಓಕೆ, ಕೊನೆಯ ತಪ್ಪ ನೋಡ್ಕೊಳ್ಳಿ. ವಿತ್ ಕಂಪ್ಲೀಟ್ ಆನ್ಸರ್ ಕೊಡ್ತೀನಿ, ಕಂಪ್ಲೀಟ್ ಕ್ವಶನ್ ವಿತ್ ಆನ್ಸರ್ ಕೊಡ್ತೀನಿ. ಸೊ ಕೊನೆಯವರೆಗೆ ತಪ್ಪ ನೋಡ್ಕೊಳ್ಳಿ. FA4 ಎಕ್ಸಾಮ್ಗೆ ವೆರಿ ಇಂಪಾರ್ಟೆಂಟು. ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಅದಕ್ಕೆ ಮುಂಚೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಒಂದು ಚಾನಲ್ ನೋಡ್ತಿದ್ದಾರಾ ಅಥವಾ ಚಾನಲ್ ನುಗ್ಗಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿಲ್ಲ, ತಪ್ಪದಲ್ಲಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಯಾಕಂದರೆ ಬಗ್ಗೆ ಇದೇ FA4 ಎಕ್ಸಾಮ್ಗೆ ಎಲ್ಲ ವಿಷಯಗಳು ಕ್ವಶನ್ ಪೇಪರ್ ಆಗ್ತಾ ಇರ್ತೀವಿ, ವಿತ್ ಆನ್ಸರ್ ಆಗ್ತಾ ಇರ್ತೀವಿ. ಜಸ್ಟ್ FA4 ಮಾತ್ರವಲ್ಲ, ನಿಮ್ಮೊಂದು ಪ್ರಿಪರೇಟರಿ ಎಕ್ಸಾಮ್ಗೆ, ಅನ್ಯುವಲ್ ಎಕ್ಸಾಮ್ಗೆ ಎಲ್ಲ ವಿಷಯಗಳ ಪಾಸಿಂಗ್ ಪ್ಯಾಕೇಜು, ಸ್ಕೋರಿಂಗ್ ಪ್ಯಾಕೇಜು ಮತ್ತು ಫಿಕ್ಸ್ಡ್ ಪ್ರಶ್ನೆಗಳು, ಕ್ವಶನ್ ಪೇಪರ್ಗಳು ಎಲ್ಲ ಕೂಡ ಆಗ್ತವೆ. A to Z SLC ಎಕ್ಸಾಮ್ಗೆ ಸಂಬಂಧಪಟ್ಟ ವಿಡಿಯೋಗಳು ಇದೊಂದು ಚಾನಲ್ ಆಗ್ತವೆ. ಅವೆಲ್ಲ ಬೇಕು ಅಂತ ಅಂದರೆ ತಪ್ಪದೇ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೀವು ಮಾಡ್ಕೊಂಡ್ರೆ ಮಾತ್ರ ವಿಡಿಯೋ ಸಿಗ್ತವೆ. ಇನ್ ಕೇಸ್ ಮಿಸ್ ಮಾಡ್ಕೊಂಡ್ರೆ ಎಲ್ಲ ಕಳ್ಕೊತೀರಾ. ಆದರೆ ಇಲ್ಲಿ ಮಾಡ್ಕೊಳ್ಳಿ, ಮಾಡಿದ್ರಾ? ಜೊತೆಗೆ ಆ ವಿಡಿಯೋ ಒಂದು ಲೈಕ್ ಬಿಟ್ಟು ಫ್ರೆಂಡ್ಸ್ ಶೇರ್ ಮಾಡಿ, ಎಲ್ಲ ಫ್ರೆಂಡ್ಸ್ ಶೇರ್ ಮಾಡಿ. ಖಂಡಿತ ಅವ್ರಿಗೂ ಕೂಡ ಹೆಲ್ಪ್ ಮಾಡಿ ತಪ್ಪದೇ ಮಾಡ್ಕೊಳ್ಳಿ. ಮಾಡಿದ್ರಾ? ಬನ್ನಿ ಇವತ್ತಿನ ಈ ವಿಡಿಯೋನ ಶುರು ಮಾಡೋಣ. ಮೊದಲಾಗಿ SLC ಫಾರ್ಮೇಟಿವ್ ಅಸೆಸ್ಮೆಂಟ್ 4 2025 ಅಂದರೆ 2025ನೇ ವರ್ಷದ್ದು, ಇದೇ ವರ್ಷದ್ದು. ಸೊ ಒಂದು ಮಾಡೆಲ್ ಇದು, ನೋಡ್ಕೊಳ್ಳಿ ಚೆನ್ನಾಗಿ. ಮಾರ್ಚ್ 20 ಮಾರ್ಕ್ಸು, ಸಬ್ಜೆಕ್ಟು ಇಂಗ್ಲೀಷು. ಇದು ಕ್ವಶನ್ ಪೇಪರ್ ನೋಡ್ಕೋಬೋದು. ನಾನು ನಿಮಗೆ ವಿತ್ ಆನ್ಸರ್ ಹೇಳ್ತಾ ಹೋಗ್ತೀನಿ. ಓಕೆ, ಸೊ ಮೇನ್ ಆಗಿ ನಿಮಗೆ 20 ಮಾರ್ಕ್ಸ್ಗೆ ಈ ಒಂದು ಪೇಪರ್ ಎಕ್ಸಾಮ್ ಇರ್ತದೆ. ನೋಡ್ತಾ ಹೋಗೋಣ. ಒಂದನೇ ಮೇನಲ್ಲಿ ಡೂ ಆ್ಯಸ್ ಡೈರೆಕ್ಟರ್ ಇರ್ತವೆ ಕ್ವಶನ್ಗಳು. 4 ಕ್ವಶನ್ ಇರ್ತವೆ. ಡೂ ಆ್ಯಸ್ ಡೈರೆಕ್ಟರು 4 ಕ್ವಶನ್ಗಳು ಇರ್ತವೆ. ನೋಡ್ತಾ ಹೋಗೋಣ. ಕ್ವಶನ್ ನಂಬರ್ 1, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್. ಕ್ವಶನ್ ಟ್ಯಾಗ್ ಮೇಲೆ ಒಂದು ಕ್ವಶನ್ ಇರ್ತದೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಬಿಸ್ನೆಸ್ ಮ್ಯಾನ್, ಲಾಯರ್ಸ್ ಆ್ಯಂಡ್ ಡಾಕ್ಟರ್ಸ್ ಎಂಜಾಯ್ ಎ ಮಚ್ ಹೈಯರ್ ಇನ್ಕಮ್. ಏನಾಗ್ತದೆ? ಸರಿಯಾದ ಉತ್ತರ ಆಪ್ಷನ್ ಡಿ, ಡೋಂಟ್ ದಿ ಆಗ್ತದೆ. ನಾನು ಜಸ್ಟ್ ನಿಮಗೆ ಆನ್ಸರ್ ಹೇಳ್ತಾ ಹೋಗ್ತೀನಿ. ವಿಡಿಯೋನ ಪಾಸ್ ಮಾಡಿಟ್ಟು ಕ್ವಶನ್ ಓದ್ಕೊಳ್ಳಿ, ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಓಕೆ, ನಂತರ ಕ್ವಶನ್ ನಂಬರ್ 2, ಚೂಸ್ ದ ಕರೆಕ್ಟ್ ಇನ್ಫಿನಿಟಿವ್. ಹೆಡ್ ಮಾಸ್ಟರ್ ಹೇಳ್ತಾರೆ, ವಿ ಕ್ಯಾಂಟ್ ಕೀಪ್ ಯುವರ್ ಸನ್ ಇನ್ ವರ್ಕ್ ಸ್ಕೂಲ್. MR ಅವತಾರ್ ನರೇನ್, ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ಮಿಸ್ಟರ್ ಅವತಾರ್ ನರೇನ್ ಏನು ಹೇಳ್ತಾರೆ? ವಿ ವಿಲ್ ಹ್ಯಾವ್ ಟು ಲುಕ್ ಫಾರ್ ಎ ನ್ಯೂ ಸ್ಕೂಲ್. ಇದೇನಾಗ್ತದೆ? ಆಪ್ಷನ್ ಬಿ, ಟೂ ಲುಕ್ ಆಗ್ತದೆ. ಇನ್ಫಿನಿಟಿವ್ ತುಂಬಾ ಈಸಿ. ಯಾವಾಗಲೂ ಇನ್ಫಿನಿಟಿವ್ ಏನಾಗ್ತದೆ? 2 ಇಂದ ಸ್ಟಾರ್ಟ್ ಆಗ್ತದೆ. 2 ಇಂದ ಇನ್ಫಿನಿಟಿವ್ ಸ್ಟಾರ್ಟ್ ಆಗ್ತದೆ. ಸೊ ಈ ರೀತಿ ನೀವು ಐಡೆಂಟಿಫೈ ಮಾಡ್ಬೋದು. 2 ಇದ್ದರೆ ಯಾವುದೇ ವರ್ಡ್ ಹಿಂದೆ 2 ಇದ್ದರೆ ಅದು ಇನ್ಫಿನಿಟಿವ್ ಅಂತ ಅರ್ಥ. ನಂತರ ಮೂರನೇ ಪ್ರಶ್ನೆ, ಕ್ವಶನ್ ನಂಬರ್ 3, ಕಂಬೈನ್ ದ ಫಾಲೋಯಿಂಗ್ ಸೆಂಟೆನ್ಸ್ ಇಂಟು ಟು ಆ್ಯಂಡ್ ಸೊ ದ್ಯಾಟ್ ನಾಟ್. Satish was very weak. He couldn't go to school. Satish is so weak that he couldn't go to school. ಇದೇ ಆನ್ಸರು. ನಂತರ ಕ್ವಶನ್ ನಂಬರ್ 4, ಚೂಸ್ ದ ಕರೆಕ್ಟ್ ಇಫ್ ಕ್ಲಾಸು. ಹೆಡ್ ಮಾಸ್ಟರ್, ವೈ ಡೋಂಟ್ ಯು ಟೇಕ್ ಯುವರ್ ಸನ್ ಟು ದ ಸ್ಕೂಲ್ ಫಾರ್ ಡೆಫ್ ಆ್ಯಂಡ್ ಡಂಬ್ ಚಿಲ್ಡ್ರನ್. MR ಅವತಾರ್ ನಾರಾಯಣ್ ಅಂದರೆ ಮಿಸ್ಟರ್ ಅವತಾರ್ ನಾರಾಯಣ್ ಹೇಳ್ತಾರೆ, ಮೈ ಸನ್ ಇಸ್ ನಾಟ್ ಡಂಬ್ ಸರ್. ಇಫ್ ಮೈ ಸನ್ ಹ್ಯಾಡ್ ಬಿಕಮ್ ಟೋಟಲಿ ಡಂಬ್ ಐ ಡ್ಯಾಶ್ ಅಡ್ಮಿಟೆಡ್ ಹಿಮ್ ಟು ಎ ಸ್ಪೆಷಲ್ ಸ್ಕೂಲ್. ಏನಾಗ್ತದೆ? ಇದು ಊಢ್ಯಾವ ಬರ್ತದೆ. ಹೆಚ್ಚಾಗಿ ನಿಮಗೆ ಊಢ್ಯಾವ ಮೇಲೆ ಕ್ವಶನ್ ಕೇಳ್ತಾರೆ. ಓಕೆ, ಇಂಪಾರ್ಟೆಂಟ್ ನೋಡ್ಕೊಳ್ಳಿ. ಊಢ್ಯಾವ ಇದೆ ಅಂದರೆ ಸೆಕೆಂಡ್ ಮೇನ್ ಬರ್ತದೆ. ಸೆಕೆಂಡ್ ಮೇಲೆ ನಿಮಗೆ ದ ಫಾಲೋಯಿಂಗ್ ಪ್ಯಾರಾಗ್ರಾಫ್ ಹ್ಯಾಸ್ 2 errors. ಎಡಿಟ್ ದ ಪ್ಯಾರಾಗ್ರಾಫ್ ಆ್ಯಂಡ್ ರಿರೈಟ್ ಇಟ್ ಇನ್ ದ ಆನ್ಸರ್ ಬುಕ್ಲೆಟ್. ಕ್ಲೂಸ್ ಆರ್ ಗಿವೆನ್ ಬಿಲೋ. 2 ಮಾರ್ಕ್ಸ್ ಇರ್ತದೆ. ಎಡಿಟ್ ದ ಪ್ಯಾರಾಗ್ರಾಫು, ಇದು ಕೂಡ ಇಂಪಾರ್ಟೆಂಟ್ ಪ್ರಶ್ನೆ. ಇವೆಲ್ಲ ಒಂದು ನಿಮಗೆ ನಿಮ್ಮ ಆಲೋಚನೆ ತೆಗೆದ ಕ್ವಶನ್ ಪೇಪರ್ಗಳು, ಅಂದರೆ ನಿಮ್ಮ ಆಲೋಚನೆ ತೆಗೆದ ಕ್ವಶನ್ಗಳು ಇವು. ಅರ್ಥ ಆಯ್ತಾ? ಈಗಾಗಲೇ ಬೋರ್ಡ್ ನಿಮಗೆ 4 ಕ್ವಶನ್ ಪೇಪರ್ ಬಿಟ್ಟಿದ್ದಾರೆ ನೋಡಿ, ಅಲ್ಲಿರೋ ಕ್ವಶನ್ಗಳು ಇವು. ಅರ್ಥ ಆಯ್ತಾ? 9 ಕ್ವಶನ್ಸು ನಿಮ್ಮ FA4 ಎಕ್ಸಾಮ್ಗೆ ಅಲ್ಲಿಂದ ಬರ್ತವೆ. ಸೊ ಅಲ್ಲಿಂದ ಕ್ವಶನ್ ಪೇಪರ್ ಇಲ್ಲಿ ತೆಗೆದಿದ್ದೀನಿ, ನೋಡ್ಕೊಳ್ಳಿ ಚೆನ್ನಾಗಿ. ನಂತರ ಕ್ವಶನ್ ನಂಬರ್ 5 ನೋಡಿ, ಇಟ್ ಥಾಟ್ ಮೀ ನೆವರ್ ಟು ಫೀಲ್ ಲೋನ್ ಅಬ್ರೋಡ್. ಕ್ಲೂಸ್ ಕೊಟ್ಟಿದ್ದಾರೆ. ಏನು ಕೊಟ್ಟಿದ್ದಾರೆ ನೋಡಿ? A, adverb to be corrected. B, spelling mistake to be corrected. ಆನ್ಸರ್ ನೋಡಿ, ಆಪ್ಷನ್ ಏನದು? ಏನು ಕೊಟ್ಟಿದ್ದಾರೆ ಅವರು? ಲೋನ್ ಕೊಟ್ಟಿದ್ದಾರೆ. ಅದೇನು ಲೋನ್ಲಿ ಆಗಬೇಕು. ಇನ್ನು ಥಾಟ್ ಸ್ಪೆಲ್ಲಿಂಗ್ ಕೊಟ್ಟಿದ್ದಾರೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಏನು ಮಾಡಿದ್ದಾರೆ? ಥಾಟ್ದು ಮಿಸ್ಟೇಕ್ ಮಾಡಿದ್ದಾರೆ. THOUGHT ಮಾಡಿದ್ದಾರೆ. ಅದೇನಾಗಬೇಕು? TAUGHT ಆಗಬೇಕು. ಇದು ಸರಿಯಾದ ಉತ್ತರ. ಇಷ್ಟು ಬರೆದ ನಮಗೆ 2 ಮಾರ್ಕ್ಸ್ ಇರ್ತದೆ. ನಂತರ ಥರ್ಡ್ ಮೇನು, ಆನ್ಸರ್ ದ ಫಾಲೋಯಿಂಗ್ ಇನ್ 2-3 ಸೆಂಟೆನ್ಸ್. ಅಂದರೆ 2 ಮಾರ್ಕ್ಸು 2 ಇರ್ತವೆ, ಟೋಟಲಾಗಿ 4 ಮಾರ್ಕ್ಸು. ಕ್ವಶನ್ ನಂಬರ್ 6 ನೋಡಿ, ಹೂ ಕ್ಯಾನ್ ಬೆಸ್ಟ್ ಎನ್ಶೂರ್ ಅವರ್ ಸೇಫ್ಟಿ ಇನ್ ದ ವರ್ಲ್ಡ್ ಆ್ಯಂಡ್ ಹೌ. ಆನ್ಸರ್ ನೋಡಿ, ದ ವರ್ಲ್ಡ್ ಈಸ್
threatened by natural and man-made disasters. No doubt money is necessary, but it is a scientific research which can really save us. It is through science that we can develop new methods of disaster preparedness and prevention. Next question number 7. What did the old folk of Tibet say about happiness? Answer. The old folk used to say that happiness was a beautiful bird. It lives in a snowy mountain far away in the east. Wherever the bird flew, happiness went with it. ನೆಕ್ಸ್ಟ್ ಫೋರ್ತ್ ಮೇನು ಆನ್ಸರ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆರ್ ಸಿ ಕ್ವಶನ್ಸು ಅಂದರೆ ಎಕ್ಸ್ಟ್ರಾ ಕ್ವಶನ್ಸು ಟೋಟಲಾಗಿ 2 ಕೊಟ್ಟಿರ್ತಾರೆ. 2 ಕ್ವಶನ್ ಕೊಟ್ಟಿರ್ತಾರೆ. ಈಚ್ ಕ್ವಶನ್ ಕ್ಯಾರೇಜ್ 3 ಮಾರ್ಕ್ಸು. ಟೋಟಲಾಗಿ 6 ಮಾರ್ಕ್ಸು. ಈಚ್ ಕ್ವಶನ್ ಕ್ಯಾರೇಜ್ 3 ಮಾರ್ಕ್ಸು. ಪ್ರಶ್ನೆಗೆ 3 ಅಂಕ. ಕ್ವಶನ್ ನಂಬರ್ 8 ನೋಡಿ. ವೈ ಆರ್ ಯು ಸ್ಪೀಕಿಂಗ್ ಸೋ ಸಾಫ್ಟ್ಲಿ? ಐ ಕ್ಯಾನ್ ಬೆರ್ಲಿ ಹಿಯರ್ ಯು. ನೋಡಿ ಕ್ವಶನ್ ನೋಡಿ, ABC ಆಗಬೇಕು ಅದು. ಓಕೆ. ಎ ಹೂ ಡು ದ ವರ್ಡ್ಸ್ ಐ ರೆಫರ್ ಟು. Who do the words I refer to? Answer. I refers to Satish. ಇನ್ನು ಈ who do the words you refer to? You refers to Surender. ಇನ್ನು ನೆಕ್ಸ್ಟ್ ಸಿ ಕ್ವಶನ್. Why did the speaker say so? Answer. Satish was slowly losing his hearing capacity, so he barely heard his friend's words. Next question number 9. You can cross out of my name from the telephone book. A. Who is the speaker? Answer. The poet Norman Nicholson. Next to B. Why did the speaker say? Answer ನೋಡೋಣ. Answer. He was uncertain about his return. ಇನ್ನು C. When did the speaker say? When he was prepared to go to outer space. ಇಂಪಾರ್ಟೆಂಟ್ ಪ್ರಶ್ನೆ ನೋಡ್ಕೊಳ್ಳಿ. ಇನ್ನು ಕಂಪ್ಲೀಟ್ ದ ಪೋಯಮ್ 4 ಮಾರ್ಕ್ಸ್ ಇರ್ತದೆ. ಸೊ ಯಾವುದು ಕೊಡ್ಬೋದು, ಹೆಚ್ಚಾಗಿ ಇದನ್ನು ಕೊಡ್ಬೋದು ನೋಡ್ಕೊಳ್ಳಿ. ಒಟ್ಟಿನಲ್ಲಿ ಪೂರ್ತಿ ಪದ್ಯವನ್ನು ನೋಡ್ಕೊಳ್ಳಿ, ಪೂರ್ತಿ ಪೊಯಿಟ್ರಿ ನೋಡ್ಕೊಳ್ಳಿ. ಓಕೆ, ಪೂರ್ತಿ ಪೊಯಮನ್ನು ನೋಡ್ಕೊಳ್ಳೇಬೇಕು. ಅದರಲ್ಲಿ ಯಾವ್ದು ಬೇಕೋ ಬರ್ಬೋದು. ಅರ್ಥ ಆಯ್ತಾ? ನಿಮಗೆ ಕ್ವಾಲಿಟಿ ಆಫ್ ಮರ್ಸಿಂದ ಕೊಡ್ಬೋದು, ಹೇಳೋಕ್ಕಾಗಲ್ಲ. ಒಟ್ಟಿನಲ್ಲಿ 2ನ್ನ ಚೆನ್ನಾಗಿ ನೋಡ್ಕೊಳ್ಳಿ, ಕ್ವಾಲಿಟಿ ಆಫ್ ಮರ್ಸಿ ಮತ್ತು ಇದನ್ನು. ಯು ಟಾಲ್ಕ್ ಆಫ್ ವಂಡರಸ್ ಥಿಂಗ್ಸ್ ಯು ಸೇ ದ ಸನ್ ಶೈನ್ಸ್ ಬ್ರೈಟ್, ಐ ಫೀಲ್ ಹಿಮ್ ವಾರ್ಮ್ ಬಟ್ ಹೌ ಕ್ಯಾನ್ ಹಿ ಆರ್ ಮೇಕ್ ಇಟ್ ಡೇ ಆರ್ ನೈಟ್. ಸೊ 4 ಮಾರ್ಕ್ಸಿಗೆ ಕೇಳ್ತಾರೆ, ಇಂಪಾರ್ಟೆಂಟು. ಸೊ ಎಷ್ಟು ಈ ಪ್ರಶ್ನೆ ಪತ್ರಿಕೆ 20 ಮಾರ್ಕ್ಸಿಗೆ ಇರ್ತದೆ. ತುಂಬಾ ಈಸಿ ಪ್ರಶ್ನೆಗಳು ಇರ್ತವೆ. ಸೊ ಎಲ್ಲ ಕೂಡ ಇರ್ತವೆ ನೋಡಿ. ಸೊ 1 ಮಾರ್ಕ್ಸು, 2 ಮಾರ್ಕ್ಸು, 3 ಮಾರ್ಕ್ಸು, RC ಕ್ವಶನ್ಸು, ಎಕ್ಸ್ಟ್ರಾ ಕ್ವಶನ್ಗಳು. RC ಅಂದರೆ ಅಸ್ಟ್ರಾಕ್ಟು, RC ಎಕ್ಸ್ಟ್ರಾಕ್ಟು 2 ಕೂಡ ಒಂದೇ. ಓಕೆ ನೋಡಿ, ನಿಮಗೆ 2 ಕೂಡ ಕೊಡ್ಬೋದು. ಕೇಳ್ಕೊಳ್ಳಿ. ನಿಮ್ಮ ಸ್ಕೂಲಲ್ಲಿ ಅವ್ರು ಯಾವೆಲ್ಲ ಗ್ರಾಮರ್ ಹಾಕ್ತಾರೆ, ಯಾವೆಲ್ಲ ಕ್ವಶನ್ ಹಾಕ್ತಾರೆ ಅಂತ ಕೇಳ್ಕೊಳ್ಳಿ. ಸೊ ಅವೇ ಟಾಪಿಕ್ ಎಲ್ಲ ಬಂದಿರ್ತವೆ. ಹೆಚ್ಚಾಗಿ ಇದೇ ಪ್ಯಾಟರ್ನಲ್ಲಿ ಕೇಳ್ತಾರೆ. ಫ್ರೆಂಡ್ಸ್ ಶೇರ್ ಮಾಡಿ, ಜೊತೆಗೆ ಕಮೆಂಟ್ ಕೂಡ ಮಾಡಿ. ನಿಮಗೆ ಯಾವ ವಿಷಯಗಳು ಕ್ವಶನ್ ಬರಬೇಕು ಎಲ್ಲ ಚಾನಲ್ ಹಾಕಿರ್ತೀನಿ. FF4 ಎಕ್ಸಾಮ್ಗೆ ಎಲ್ಲ ಹಾಕಿರ್ತೀನಿ ನೋಡಿ. ಕನ್ನಡ, ಇಂಗ್ಲೀಷು, ಗಣಿತ, ಸಮಾಜ ವಿಜ್ಞಾನ ಎಲ್ಲ ಕೂಡ ಹಾಕಿರ್ತೀನಿ. ಜೊತೆಗೆ ನಿಮ್ಮೊಂದು ಅನ್ಯುವಲ್ ಎಕ್ಸಾಮ್ನ ಮಾಡೆಲ್ ಕ್ವಶನ್ ಬರೋ ಕೀನ್ಸ್ ಕೂಡ ಹಾಕ್ತಾ ಇದ್ದೀನಿ. ಎಲ್ಲ ಹಾಕಿದ್ದೀನಿ ತುಂಬ ಕೂಡ, ಅವ್ನು ಕೂಡ ಹಾಕಿರ್ತೀನಿ ನೋಡ್ಕೊಳ್ಳಿ. ಎಲ್ಲ ವಿಷಯಗಳ ಮಾಡೆಲ್ ಕ್ವಶನ್ ಬರು 4 ಬಿಟ್ಟಿದ್ದಾರೆ. ಬೋರ್ಡರು 4 ಕ್ವಶನ್ ಬಿಟ್ಟಿದ್ದಾರೆ. ಅವನ್ನ ಚೆನ್ನಾಗಿ ಓದ್ಕೊಳ್ಳಿ. ಹೆಚ್ಚಾಗಿ ಎಲ್ಲ ಕ್ವಶನ್ಗಳು ಬರ್ತವೆ. FF4ಗೆ ಬರ್ತವೆ, ಅನ್ಯುವಲ್ ಕೂಡ ಬರ್ತವೆ. ಫ್ರೆಂಡ್ಸ್ ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್ ಯು ಸೊ ಮಚ್.